ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇದು ರಾತ್ರಿ ವ್ಲಾಗ್. ಇದು ನನಗೆ ಮಂಡಕ್ಕಿ ತಿನ್ನಬೇಕು ಅಂತ ಅನಿಸಿತ್ತು. ನಾನು ಅವತ್ತು ಒಂದಿನ ವ್ಲಾಗ್ ಅದರಲ್ಲಿ ವಿಡಿಯೋ ಹಾಕಲೇ ಇಲ್ಲ, ನಾನು ಮರೆತು ಬಿಟ್ಟೆ. ಅದಾದಮೇಲೆ ಕೂಡ ನಂಗೆ ಒಂದಿನ ತಿನ್ನಬೇಕು ಅಂತ ಅನಿಸ್ತು, ಯಾಕಂದರೆ ಅವತ್ತು ಮಾಡಿದಾಗ ತುಂಬ ಚೆನ್ನಾಗಾಗಿತ್ತು. ಹಾಗಾಗಿ ನಮ್ಮನೆಯವ್ರಿಗೆ ಹೇಳಿದೆ, ಮಿರ್ಚಿ ಇದ್ದರೆ ತನ್ನಿ, ಇಲ್ಲ ಕಬ್ಬಿನ ಹಾಲಿದ್ರೆ ತನ್ನಿ ಅಂತ ಹೇಳಿದೆ. ಆದರೆ ಅದು ಎರಡೂ ಸಿಗಲಿಲ್ಲ ಅಂತ ನಂಗೆ ಬೇಜಾರಾಯಿತು, ಯಾಕಂದರೆ ರಾತ್ರಿ ಆಗೋಗಿತ್ತು ಅವರು ಬಂದಾಗ. ಹಾಗಾಗಿ ಅದು ಯಾವುದೂ ಇರಲಿಲ್ಲ ಅಂತ ಹೇಳಿದ್ರು. ಆಮೇಲೆ ಇರಲಿ ಬಿಡಿ ಅಂತ ಹೇಳಿ ಹಾಗೆ ಮಂಡಕ್ಕಿ ತೊಯ್ಸಿ ಹಚ್ಚೋದು ಅಂತ ಹೇಳ್ತಾರೆ. ಕೆಲವೊಬ್ಬರು ಮಂಡಕ್ಕಿ ಉಪ್ಪಿಟ್ಟು ಅಂತಲೂ ಕೂಡ ಹೇಳ್ತಾರೆ. ಅದನ್ನು ಮಾಡ್ತಾಯಿದ್ದೀನಿ ನಾನು. ಇದು ಅವಲಕ್ಕಿಗೆಲ್ಲ ಒಗ್ಗರಣೆ ಹಾಕ್ತೀವಲ್ವ, ಅದೇ ಥರ. ಕೆಲವೊಬ್ಬರು ಟೊಮೆಟೊ ಹಾಕ್ತಾರೆ, ನನಗೆ ಅಷ್ಟು ಟೊಮೆಟೊ ಇಷ್ಟ ಆಗಲ್ಲ. ಬರೀ ಈರುಳ್ಳಿ, ಸಾಸಿವೆ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಕಡಲೆ, ಆಮೇಲೆ ಇದು ಕಡಲೆ ಅಂತೀನಿ, ಇದು ಏನದು ಕಡಲೆ ಬೇಳೆ, ಆಮೇಲೆ ಉದ್ದಿನ ಬೇಳೆ ನಾರ್ಮಲ್ ಒಗ್ಗರಣೆ ಮಾಡೋ ಥರ ಮಾಡಿಕೊಂಡೆ. ಅದಕ್ಕೆ ಮಂಡಕ್ಕಿನ ನಾನು ನೀರಲ್ಲಿ ನೆನೆಸಿ ಅದರಲ್ಲಿ ಇರೋ ನೀರಿನ ಅಂಶನ ಹಿಂಡಿ ಇದಕ್ಕೆ ಹಾಕ್ತಾ ಇದ್ದೀನಿ. ಇದಕ್ಕೆ ಮುಖ್ಯವಾಗಿದೆ ಅದು ಏನಪ್ಪ ಅಂದರೆ, ಇದು ಪುಟಾಣಿ ಇರುತ್ತೆ ಗೊತ್ತಾ, ಅದರ ಪುಡಿ ಮಾಡಿ ಹಾಕಬೇಕು, ಅದೇ ರುಚಿ ಕೊಡೋದು. ಸ್ವಲ್ಪ ಸಕ್ಕರೆ ಹಾಕಿದೆ ನಾನು, ಬೆಲ್ಲ ಬೇಕಿದ್ರೂ ಹಾಕ್ಕೋಬೋದು. ಒಗ್ಗರಣೆಗೆ ಹಾಕಿದ್ರೆ ಬೆಲ್ಲ ನಡೆಯುತ್ತೆ, ಆದರೆ ನಾನು ಒಗ್ಗರಣೆಗೆ ಹಾಕಲಿಲ್ಲ. ಹಾಗಾಗಿ ಒಂದು ಅರ್ಧ ಚಮಚ ಸಕ್ಕರೆ ಹಾಕಿ, ಆನಂತರ ಪುಟಾಣಿ ಪುಡಿನ ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ ಮಾಡಿದೆ. ಸಖತ್ತಾಗಿತ್ತು, ತುಂಬ ಚೆನ್ನಾಗಾಗಿತ್ತು. ಇದು ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಬೇಕು, ಹಾಗೆ ಹಸಿಮೆಣಸನ್ನು ಕೂಡ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಆದರೆ ಇದ್ರ ಜೊತೆ ಅವೆರಡರಲ್ಲಿ ಒಂದಿದ್ದರೆ ಅದು ಇನ್ನೂ ಚೆನ್ನಾಗಿರೋದು. ಹಾಗೆ ಇದು ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಮ್ಮನೆಯವರು ಕೂಡ ಈಗ ಊರಿಗೆ ಹೊರಟರು. ಹೊರಗಡೆ ನೋಡಿ ಎಷ್ಟು ಕತ್ಲೆ ಇದೆ ಅಂತ. ನಮ್ಮನೆ ಎದುರುಗಡೆ ನಾವು ಕೆಲಸ ಮಾಡಿಸ್ತಾ ಇದ್ದೀವಿ, ಹಾಗಾಗಿ ಕಾರನ್ನ ಒಳಗೆ ನಿಲ್ಲಿಸ್ತಾ ಇಲ್ಲ, ಹೊರಗಡೆ ನಿಲ್ಲಿಸ್ತಾ ಇದ್ದಾರೆ ಅವರು. ಅದು ಏನು ಕೆಲಸ, ಏನು ಎತ್ತ ಅನ್ನೋದು ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಬರುತ್ತೆ. ಕೆಲವೊಂದು ವಿಷಯಗಳು ನಾನು ಇವಾಗ ಕಲ್ತಿರೋದು ಏನಪ್ಪ ಜನರಿಂದ ಅಂದರೆ, ಆ ಥರ ನಿಮಗೂ ತುಂಬ ಜನರಿಗೆ ಆಗಿರುತ್ತೆ. ನಾನು ಇವಾಗ ಅದನ್ನು ಅರ್ಥ ಮಾಡ್ಕೊತಾ ಇದ್ದೀನಿ. ನನಗೆ ಅನಿಸಿರೋದನ್ನು ನಾನು ಹೇಳ್ತಾ ಇದ್ದೀನಿ. ಇದೆಲ್ಲ ನಾನು ನನ್ನ ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರೋದನ್ನು ಹೇಳ್ತಾ ಇದ್ದೀನಿ. ಹಾಗೆಯೇ ಇನ್ನೂ ಕೂಡ ಸುಮಾರು ವಿಷಯಗಳನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡೋಣ ಅಂತ ಇದ್ದೀನಿ. ಯಾವಾಗಲೂ ಏನು ಅನ್ಕೊತಿದ್ದೆ ಗೊತ್ತಾ, ಇನ್ನೊಂದು ವ್ಲಾಗಲ್ಲಿ ಹೇಳೋಣ ಅಂತ ಎಷ್ಟೋ ವಿಷಯಗಳು ಹೇಳೋದು ಮರ್ತೇ ಹೋಗಿರುತ್ತೆ. ಹಾಗಾಗಿ ನಾನೀಗ ಏನು ಮಾಡಿದ್ದೀನಿ ಅಂದರೆ, ಒಂದು ಡೈರಿ ಮಾಡ್ಕೊಂಡಿದ್ದೀನಿ. ಏನಾದರೂ ಹೇಳಬೇಕು ಅಂತ ಅನಿಸಿದ್ದನ್ನು ಡೈರಿಲಿ ನೋಟ್ ಮಾಡ್ಕೊಂಡಿರ್ತೀನಿ. ಕೆಲವೊಂದು ಸಿಂಪಲ್ ಆಗಿರೋ ವ್ಲಾಗ್ಗಳಲ್ಲಿ ಅದನ್ನು ಕೂಡ ನಾನು ಹೇಳಿಬಿಡ್ತೀನಿ. ಯಾಕಂದರೆ ಎವ್ರಿ ಡೇ ವ್ಲಾಗ್ಗಳಂತೂ ಚೆನ್ನಾಗಿರಲ್ಲ. ಕೆಲವೊಂದು ಸಲ ನಾನು ವ್ಲಾಗ್ ಮಾಡಿರ್ತೀನಿ, ನಾನು ಏನೋ ಯೋಚನೆ ಮಾಡದೆ ಮಾಡಿರೋಂಥ ವ್ಲಾಗ್ಗಳಲ್ಲಿ ಆ ಥರ ಹಾಕ್ತಾ ಹೋಗೋಣ ಅಂತ ಹೇಳಿ. ಪಾಸಿಟಿವ್ ಆಗಿರಲಿ, ನೆಗೆಟಿವ್ ಆಗಿರಲಿ, ನಮ್ಮ ನೆಕ್ಸ್ಟ್ ಮೂವ್ಸ್ ಅಥವಾ ನಮ್ಮ ಮುಂದಿನ ಹೆಜ್ಜೆ ಏನು ಇಡ್ತಾ ಇದ್ದೀವಿ, ನಾವು ಮುಂದೆ ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಎಲ್ಲರ ಹತ್ರ ಹೇಳ್ಕೊಳ್ಳೋ ಅವಶ್ಯಕತೆ ಖಂಡಿತ. ನಮ್ಮ ಗ್ರೋತ್ ಆಗಲಿ ಅಥವಾ ನಮ್ಮ ಸಕ್ಸಸ್ ಅನ್ನೋದನ್ನಾಗಲಿ ಯಾರ ಹತ್ರನೂ ನಾವು ಹೇಳಬಾರ್ದು ಯಾವಾಗಲೂ. ಅದೆಲ್ಲ ಆದ ನಂತರ ಅವರಿಗೆ ಬೇರೆಯವರಿಂದ ಗೊತ್ತಾಗಬೇಕೇ ವಿನಃ ನಾವು ಮುಂಚೆನೇ ಅಯ್ಯೋ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ನಾವೇನಾದರೂ ಕೆಲಸಗಳನ್ನ ಶುರು ಮಾಡಿದ್ರೆ ಆ ಕೆಲಸಗಳು ಖಂಡಿತ ಮುಗಿಯೋದು ಇಲ್ಲ. ಅದು ನಮಗೆ ಒಳ್ಳೆಯದು ಕೂಡ ಆಗಲ್ಲ, ಮತ್ತು ಬೇರೆಯವ್ರಿಗೇನು ಗೊತ್ತಾ, ಅದು ಇಷ್ಟ ಕೂಡ ಆಗಲ್ಲ. ಅದು ನಾನು ತುಂಬ ನೋಡಿರೋಂಥದ್ದು. ಹಾಗಾಗಿ ಮತ್ತೆ ಒಂದು ಹೇಳ್ತೀನಿ ಕೇಳಿ, ನಿಮ್ಮ ಮನೆಯಲ್ಲಿ ನಡೆಯೋ ವಿಷಯಗಳನ್ನ ನೀವು ಗಂಡ ಹೆಂಡತಿ ಬಿಟ್ಟು ಅವ್ರಿಗೆ ಯಾವತ್ತೂ ನೀವು ಚೆನ್ನಾಗಾಗೋದಾಗಲಿ ಅಥವಾ ನಿಮಗೊಂದು ಒಳ್ಳೇದಾಗುತ್ತೆ ಅನ್ನೋದಾಗಲಿ ಯಾರಿಗೂ ಇಷ್ಟ ಆಗಲ್ಲ. ಎದುರುಗಡೆಯಿಂದ ಹೇಳ್ತಾರೆ, ಓ ಹೌದಾ ಚೆನ್ನಾಗಾಗಿದೆ ಹಾಗೆ ಹೀಗೆ ಅಂತ, ಆದರೆ ಮನಸ್ಸಲ್ಲಿ ಅವರು ಕೆಟ್ಟದನ್ನೇ ಬಯಸ್ತಿರ್ತಾರೆ. ಹಾಗಾಗಿ ಯಾವುದೇ ವಿಷಯ ಆಗಲಿ ಅದನ್ನು ನಾವು ಬೇರೆಯವ್ರ ಹತ್ರ ಹಂಚ್ಕೋಬಾರ್ದು. ಆ ಕೆಲಸ ಆಗೋದಕ್ಕಿಂತ ಮುಂಚೆನೇ, ಕೆಲಸ ಆದಮೇಲೆ ಅವರಿಗೆ ಗೊತ್ತಾಗಬೇಕು. ಅದು ನಾನು ಇವಾಗ ಅದನ್ನು ಅನುಭವಿಸಿರೋದು. ಹಾಗಾಗಿ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡಲ್ಲ. ಅದು ಕೆಲಸ ಎಲ್ಲ ಮುಗಿದ ಮೇಲೇ ನಾನು ಒಂದು ಸಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನು ಎತ್ತ ಅನ್ನೋದನ್ನು. ಆಮೇಲಂತೂ ನನ್ನ ವೀಡಿಯೋಗಳಲ್ಲಿ ನಾನು ತೋರಿಸ್ತಿದ್ರು ಅದು ಕಾಣುತ್ತೆ, ಆವಾಗ ಕೇಳ್ತೀರಾ. ಆವಾಗ ತೋರಿಸೋದಕ್ಕೆ ನನಗೆ ಯಾವುದೇ ರೀತಿಯಾಗಿರೋ ತೊಂದರೆ ಇಲ್ಲ. ಆದರೆ ಆ ವಿಡಿಯೋಗಳನ್ನೆಲ್ಲ ಶೂಟ್ ಮಾಡಿ ಇಟ್ಕೋಬೋದಾಗಿತ್ತು, ಬೇಡ ಅಂತ ಅನ್ನಿಸ್ತು. ಅದೆಲ್ಲ ಕೆಲಸ ಮುಗಿದ ಮೇಲೆ ನಾನು ಕೂಡ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತೀನಿ. ನಾನು ಇದನ್ನು ಇವಾಗ ನಾನು ಅದನ್ನು ಅಂದರೆ ಫೇಸ್ ಮಾಡ್ತಾ ಇರೋದ್ರಿಂದ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ. ನಿಮಗೂ ಯಾರಿಗಾದರೂ ಇದೇ ರೀತಿ ಆಗಿದೆಯಾ ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ. ನಾನು ಹೇಳಿರೋದ್ರಲ್ಲಿ ಏನಾದರೂ ತಪ್ಪಿದೆಯಾ ಅನ್ನೋದನ್ನು ಹೇಳಿ.
ನಾವು ಎಲ್ಲಿಗಾದರೂ ಹೋಗ್ತೀವಿ ಅನ್ನೋದಾಗಲಿ ಅಥವಾ ನಾವೇನಾದರೂ ತೊಗೊಂಡಿರೋದಾಗಲಿ, ಏನೇ ತೊಗೊಂಡ್ರು ಏನೇ ಮಾಡಿದ್ರು ಅದು ನಮ್ಮದು, ನಾವೇನು ಬೇರೆಯವ್ರಿಗೆ ಕೊಡಲ್ಲ, ತೊಗೊಂಡವ್ರೆ ಬೇರೆಯವರು ನಮಗೆ ಕೊಡಲ್ಲ. ಹಾಗಾಗಿ ನಾವು ಯಾವತ್ತೂ ಅದನ್ನು ಬೇರೆಯವ್ರಿಗೆ ತೊಗೊಂಡೆ ಅಂತಾಗಲಿ ತೋರಿಸೋದಾಗಲಿ ಅದನ್ನು ಮಾಡಬಾರ್ದು. ಅವ್ರ ಕಣ್ಣುಗಳು ಅಷ್ಟು ಸರಿ ಇರಲ್ಲ. ಇದನ್ನು ನಾನು ಇವಾಗ ಅನುಭವಿಸಿರೋದಕ್ಕೆ ನಿಮ್ಮ ಜೊತೆ ಅದನ್ನು ಕೂಡ ಹಾಗೆ ಶೇರ್ ಮಾಡಿದೆ. ಇವತ್ತು ನಮ್ಮ ಮನೆಯವರು ಸಾಗರ ಹೋಗ್ತೀನಿ ಅಂದರು, ಹಾಗಾಗಿ ನಾನು ಕೂಡ ಬೇಗ ಎದ್ದೆ. ಅವರು ಬೇಗ ಬರ್ತಾರೆ, ಬೇಗ ಬಂದು ಅವರು ಸಾಗರಕ್ಕೆ ಹೋಗ್ತಾರೆ. ಅದಕ್ಕೆ ಅವ್ರು ಬರೋದ್ರೊಳಗೆ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಬೇಗ ಬೇಗ ಎದ್ದು ಕೆಲಸ ಮುಗಿಸ್ಕೊಂಡೆ. ನಾನು ಬರ್ತೀನಿ ಅಂತ ಅಂದೆ, ಆದರೆ ಅವ್ರು ಹೋಗೋದು 8 ಕಾಲಿಗೆ ಹೊರಟು ಬಿಡ್ತೀನಿ ಅಂದರು. ಹಾಗಾಗಿ ಮತ್ತೆ ಬೇಡ ಅಂತ ಅಂದೆ. ಅಲ್ಲೂ ಅವ್ರಿಗೇನು ತುಂಬ ಹೊತ್ತು ಕೆಲಸ ಇಲ್ಲ, ಸ್ವಲ್ಪ ಹೊತ್ತು ಮಾತ್ರ ಕೆಲಸ ಇದೆ, ಅದಷ್ಟು ಮುಗಿಸ್ಕೊಂಡು ಬರ್ತೀನಿ, ಬೇಡ ಬಿಡು ಅಂದರು. ಆಮೇಲೆ ನಾನು ಹೋಗೋದನ್ನು ಕ್ಯಾನ್ಸಲ್ ಮಾಡಿದೆ. ಇಲ್ಲಾಂದರೆ ನನಗೂ ಇವತ್ತೊಂದು ಟೂರ್ ಇರ್ತಾಯಿತ್ತು. ತಿಂಡಿ ಬಂದು ದೋಸೆಗೆ ನಾನು ಪಡ್ ಮಾಡೋಣ ಅಂತ ಅಂದ್ಕೊಂಡೆ. ರಾತ್ರಿ ಯೋಚನೆ ಮಾಡಿದ್ದು ದೋಸೆ, ಇದ್ರ ಚಟ್ನಿ, ಬದನೆಕಾಯಿ ಚಟ್ನಿ. ಆಮೇಲೆ ಮತ್ತೆ ಬೆಳಗ್ಗೆ ಎದ್ದು ಪಡ್ ಮಾಡಲಾ ಅಂತಲೂ ಕೇಳಿದೆ ನಮ್ಮ ಮನೆಯವರಿಗೆ. ಆಮೇಲೆ ಹ್ಞೂ ಅಂದರು. ಆವಾಗ ಕೆಳಗೆ ಎದ್ದು ಬಂದು ನೋಡ್ತೀನಿ ಮತ್ತೆ ಪ್ಲಾನ್ ಚೇಂಜ್ ಆಯಿತು. ದೋಸೆನೇ ಮಾಡ್ತೀನಿ ಅತ್ಲಾಗೆ ಅಂತ ಅಂದೆ. ಆಮೇಲೆ ದೋಸೆ ಹಿಟ್ಟು ಜಾಸ್ತಿ ಮಾಡಿದ್ದೀನಿ ನಾನಿವತ್ತು, ಪಡ್ ಮಾಡೋಣ ಅಂತಲೇ. ಅದು ಬದನೆಕಾಯಿ ನೋಡ್ದಲ್ಲ, ಬದನೆಕಾಯಿ ಚಟ್ನಿ ಮಾಡಿದ್ರೆ ಸುಮಾರು ದಿನ ಆಯಿತು, ತಿಂದೇ ಸುಮಾರು ದಿನ ಆಗಿತ್ತು. ಅದಕ್ಕೆ ಅತ್ಲಾಗ ಅದನ್ನೇ ಮಾಡೋಣ ಅಂತ ಬದನೆಕಾಯಿ ಸುಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಟೈಮ್ ಬಂದು 6:40 ಆಗಿದೆ ಅಷ್ಟೇ. ನಂದೆಲ್ಲ ಕೆಲಸ ಆಯಿತು. ಇನ್ನೇನು ಕಸ ಹೊಡೆದು ನೆಲ ಒರೆಸ್ಕೊಂಡ್ರೆ ಮನೆ ಕೆಲಸ ಮುಗಿಯುತ್ತೆ. ಸ್ವಲ್ಪ ಇದೆಲ್ಲ ಒಂಚೂರು ಕ್ಲೀನ್ ಮಾಡೋಣ ಅಂತ ಕುತ್ಕೊಂಡೆ. ಟೀ ಕುಡಿಯೋಣ ಅನಿಸ್ತಾ ಇದೆ, ಎದ್ದು ತುಂಬ ಹೊತ್ತಾಯ್ತಲ್ಲ, ಅದಕ್ಕೆ ಟೀ ಕುಡಿಯೋಣ ಅಂತ ಬಂದೆ. ಟೀ ಕುಡಿದು ಅದನ್ನೆಲ್ಲ ಕ್ಲೀನ್ ಮಾಡ್ತೀನಿ. ಅಡುಗೆ ಮನೆಯೂ ಎಲ್ಲ ಫುಲ್ಲು ಕ್ಲೀನ್ ಮಾಡಿಕೊಂಡೆ. ಪಾತ್ರೆ ಸ್ವಲ್ಪ ಇತ್ತು, ಅದನ್ನು ಒರೆಸಿ ಎಲ್ಲ ಆಯಿತು. ಡೈನಿಂಗ್ ಟೇಬಲ್ ಒಂದು ಕ್ಲೀನ್ ಮಾಡ್ಕೋಬೇಕು. ನಮ್ಮ ಪಕ್ಕದ ಮನೆಯವರು ಪಪ್ಪಾಯ ಕೊಟ್ಟಿದ್ದಾರೆ. ನಿನ್ನೆ ಪಪ್ಪಾಯ ಹೆಚ್ಚಾನ ಅಂದ್ಕೊಂಡೆ. ಆಮೇಲೆ ಬೇಡ ಬಿಡು ಬೆಳಗ್ಗೆ ಹೆಚ್ಚು ಅಂತ ಅಂದರು. ಪಪ್ಪಾಯ ತಿಂದರೆ ಹೊಟ್ಟೆ ತುಂಬ್ದಂಗೆ ಆಗುತ್ತಾ, ತಿಂಡಿ ತಿನ್ನಬೇಕು ಅಂತ ಅನಿಸಲ್ಲ. ರೊಟ್ಟಿ ಇತ್ತು, ರೊಟ್ಟಿ ಮತ್ತು ಉಳಿಯುತ್ತೆ ಅಂತ. ಬದನೆಕಾಯಿ ಸಾಕಾಗುತ್ತೋ ಎಲ್ಲ ಗೊತ್ತಿಲ್ಲ, ನೋಡೋಣ. ಸ್ವಲ್ಪ ಮಾಡಿ ಚಟ್ನಿ ಅಡಿಗೆ ಎಷ್ಟು ಬೇಕಷ್ಟು. ಇವತ್ತು ಕೆಲಸದವನೊಬ್ಬನು ಬರ್ತೀನಿ ಅಂದಿದ್ದಾನೆ ಮನೆ ಹತ್ರ. ಗೊತ್ತಿಲ್ಲ ನನಗೆ ಅವನು ಬರ್ತಾನೋ ಇಲ್ವೋ ಅನ್ನೋದು. ಅವ್ನು ಬಂದರೆ ಸ್ವಲ್ಪ ಕಾಯಿ ಚಟ್ನಿ ಮಾಡ್ತೀನಿ. ಇದು ಬದನೆಕಾಯಿ ಚಟ್ನಿ ಒಂದು ಈಗ ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ತೀನಿ. ಟೀ ಕುಡಿಯೋಣ ಅಂತ ಈಗ ಟೀ ಮಾಡ್ಕೋಬೇಕು ಫಸ್ಟು. ಹಶು ಆದಂಗೆ ಆಗ್ತಾಯಿದೆ, ಬೆಳಗ್ಗೆ ಬೇಗ ಎದ್ದಿದ್ದಕ್ಕೆ ಹಂಗೆ ಆಗ್ತಾಯಿದೆ. ಸಣ್ಣ ಉದಾಹರಣೆ ಕೊಡ್ತೀನಿ. ಈಗ ಮನೆ ಕಟ್ಟಕ್ಕೆ ಹೋಗ್ತೀವಲ್ವ, ನಾವು ಅಷ್ಟೇ ಮನೆ ಕಟ್ಟಬೇಕಿದ್ರೆ ಒಂದು ಇಂಜಿನಿಯರ್ನ ಹುಡುಕಿದ್ವಿ, ಸ್ಕೆಚ್ ಕೂಡ ಹಾಕ್ಸಿದ್ವಿ. ಪಾಪ ನಮ್ಮ ಮನೆಯವರು ಒಬ್ಬರಿಗೆ ನನಗೆ ತುಂಬ ಬೇಕಾದವರು, ಅವರಿಗೆ ಹೋಗಿ ಅದನ್ನು ತೋರಿಸಿದ್ರು. ಅವ್ರು ತುಂಬ ಜನರಿಗೆ ತೋರಿಸ್ತಾ ಇದ್ದರೂ ಕೂಡ, ಈಗ ಗೊತ್ತಲ್ವ ಮನೆ ಅಂದರೆ ಹೆಂಗೆ ಅಂತ, ಅದೊಂದು ಕನಸಲ್ವ ಎಲ್ಲರಿಗೂ. ಆ ವಿಷಯದಲ್ಲಿ ನಂಗೆ ತುಂಬ ಜನರಿಂದ ತುಂಬ ಕಡೆ ಹರ್ಟ್ ಆಗಿದೆ. ಕೆಲವೊಂದು ಹೇಳೋಕ್ಕಾಗಲ್ಲ, ಕೆಲವೊಂದು ಹೇಳ್ಕೋಬಹುದು. ಹಾಗಾಗಿ ಅದಕ್ಕೆ ತುಂಬ ಜನ ನನಗೆ ಹೋಮ್ ಟೂರ್ ಮಾಡಿ ಅಂತ ಎಲ್ಲ ಅಂದಾಗ ನನಗೆ ಯಾಕೋ ಗೊತ್ತಿಲ್ಲ, ಮಾಡಬೇಕು ಅಂತ ಅನಿಸೋದೇ ಇಲ್ಲ. ನಾನು ಯಾವಾಗಲೂ ನಮ್ಮ ಮನೆಯವರಿಗೆ ಹೇಳೋದು, ನಾವು ಇನ್ನೊಂದು ಮನೆ ಕಟ್ಟಣ್ವಾ ಅಂತ. ನಿಜವಾಗ್ಲೂ ನಂದದೊಂದು ಒಂಥರ ನನಗೆ ಕನಸಾಗಿತ್ತು. ಅದೇ ನೋಡೋಣ, ದೇವ್ರು ಕಂಡುಬಿಟ್ರೆ ಇನ್ನೊಂದು ಮನೆ ಕಟ್ಟೋ ಯೋಗ ಕೊಟ್ಟರೆ ಖಂಡಿತ ಕಟ್ಟೋಣ. ಯಾವಾಗಲೂ ನಮ್ಮಿಂದ ಆಗಲ್ಲ ಅಂತ ಯಾವತ್ತೂ ಹೇಳಬಾರ್ದಂತೆ, ದೇವರು ಅದನ್ನು ಅಸ್ತು ಅಂದ್ಬಿಡ್ತಾರಂತೆ. ಹಾಗಾಗಿ ಯಾವಾಗಲೂ ನಾವು ಪಾಸಿಟಿವ್ ಆಗಿಯೇ ಥಿಂಕ್ ಮಾಡಬೇಕು. ಅದನ್ನು ನಾನು ಇವಾಗ ಕೂಡ ಅದನ್ನು ಕಲ್ತಿದ್ದೀನಿ. ಹಾಗೆ ಸ್ಕೆಚ್ ಇಟ್ಕೊಂಡು ಓಡಾಡ್ತಾ ಇದ್ರಲ್ವ, ಆವಾಗ ಒಬ್ಬರಿಗೆ ತೋರಿಸಿದ್ರು. ಪಾಪ ನಮ್ಮ ಮನೆಯವರು ಅಲ್ಲ ಅದು ಬರುತ್ತೆ ಇದು ಬರುತ್ತೆ ಅಂತ ಎಷ್ಟು ಉತ್ಸಾಹದಿಂದ ತೋರಿಸ್ತಾ ಇದ್ರು ಅಂದರೆ, ಆದರೆ ಅವರು ಅದ್ರ ಬಗ್ಗೆ ಗಮನನೂ ಕೊಡಲಿಲ್ಲ ಗೊತ್ತಾ. ನಾನು ಅವತ್ತೇ ಹೇಳಿದೆ ನಮ್ಮ ಮನೆಯವರಿಗೆ, ಯಾವತ್ತೂ ಇನ್ನು ತೋರಿಸ್ಬಾರ್ದು ಇದು ಯಾವುದನ್ನು ಅಂತ ಹೇಳಿದೆ. ನಮ್ಮನೆಯವ್ರು ಇವಾಗ ನನಗೆ ಹೇಳ್ತಾರೆ, ಇಷ್ಟು ವರ್ಷದ ನಂತರ 14-15 ವರ್ಷದ ನಂತರ ನನಗೆ ಹೇಳ್ತಾರೆ, ಯು ಆರ್ ಆಲ್ವೇಸ್ ರೈಟ್ ಅಂತ. ಇವಾಗ ಅವರಿಗೆ ಬುದ್ಧಿ ಬಂದಿದೆ. ಅದು ಹಾಗೆ ಅಲ್ವಾ, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ವ, ಗಾದೆ ಇದೆ. ಹಾಗೆ ಇಷ್ಟು ವರ್ಷ ಬೇಕಾಯ್ತಾ ನಿಮ್ಮನ್ನು ನೀವು ತಿದ್ಕೊಳ್ಳೋದಕ್ಕೆ ಅಂತ. ನಿಜ ಹೇಳ್ತಾ ಇದ್ದೀನಿ, ನೀವು ಇದನ್ನು ಫಾಲೋ ಮಾಡಿ ನೋಡಿ. ಯಾರ ಹತ್ರನೂ ಯಾವ ವಿಷಯನೂ ಶೇರ್ ಮಾಡ್ಕೋಬೇಡಿ. ನಿಮ್ಮದು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ನಿಮಗೆ ಅಷ್ಟು ನಂಬಿಕೆ ಇರಬೇಕು. ಇವರು ನಾನು ಹೇಳಿರೋದನ್ನು ಯಾರಿಗೂ ಹೇಳಲ್ಲ, ಅಥವಾ ನಾನೇನಾದರೂ ಹೇಳಿರೋದಕ್ಕೆ ಇವರು ಒಳ್ಳೆಯದನ್ನು ಬಯಸ್ತಾರೆ ಅನ್ನೋದಿದ್ದರೆ ಮಾತ್ರ ಅಂಥವ್ರಿಗೆ ಹೇಳ್ಕೊಳ್ಳಿ. ಆ ಥರ ಸಿಗೋದು ನಿಮಗೆ ತುಂಬ ವಿರಳಾತಿ ವಿರಳ. ಹಾಗಾಗಿ ಯಾರ ಹತ್ರನೂ ಹೇಳ್ಕೊಂಡೇ ಇರೋದೇ ತುಂಬ ಒಳ್ಳೆಯದು ಅಂತ ನಾನಂತೂ ಇದನ್ನು ತುಂಬಾ ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ. ಹಾಗೆ ನಮ್ಮ ಮನೆಯವರು ಕೂಡ ಇವಾಗ ನನಗೆ ಆ ಥರ ಹೇಳಿದಾಗ ನನಗೂ ಖುಷಿಯಾಗುತ್ತೆ. ಅಟ್ಲೀಸ್ಟ್ ನಮ್ಮ ಮನೆಯವರಿಗೆ ಇವಾಗಾದರೂ ಬುದ್ಧಿ ಬಂತಲ್ಲ ಅಂತ ಹೇಳಿ. ಅಂದರೆ ಗಂಡಸ್ರಿಗೆ ಏನು ಗೊತ್ತಾ, ಪದೇ ಪದೇ ಹೇಳಬೇಕು, ನಂಗೆ ಅದೇ ರಗಳೆ ಆಗೋದು.
ಪ್ರತಿಯೊಂದು ಸಣ್ಣ ಸಣ್ಣ ವಿಷಯನೂ ಹೇಳಬೇಕು. ಇದನ್ನು ಹಂಗೆ ಮಾಡಬೇಡಿ, ಹಿಂಗೆ ಮಾಡಿ ಅಂತ ಎಲ್ಲರೂ ಹಾಗೆ ಅನಿಸುತ್ತೆ. ನೀವು ಯಾರಾದರೂ ವೀಡಿಯೋ ನೋಡ್ತಿರಲ್ಲ, ನಿಮ್ಮ ಯಜಮಾನರು ಅದೇ ಥರ ಇದ್ದಾರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನನಗೆ ಯಾಕೆ ಗೊತ್ತಾ, ನಾನು ಯಾವಾಗಲೂ ಯಾಕೆ ಕಮೆಂಟಲ್ಲಿ ಹಾಕಿ ಅಂತೀನಿ ಗೊತ್ತಾ, ನನಗೆ ಖುಷಿಯಾಗುತ್ತೆ. ನನ್ನ ಥರ ಅಂದರೆ ನಮ್ಮನೆಯವ್ರ ಥರನೂ ಯಾರೋ ಇದ್ದಾರೋ, ನನ್ನ ಕಷ್ಟ ಥರ ಅವರಿಗೂ ಕಷ್ಟ ಇದೆಯಾ ಅಂತ. ಅಯ್ಯೋ ಕೃಪಾ ಇದೆ ನಿಂಗೆ ಅಂತೀರಾ ಅನ್ಕೋಬೋದು. ಇಲ್ಲ ನಿಜ ಅದೊಂಥರ ಖುಷಿ ಅನಿಸುತ್ತೆ. ಯಾಕಂದರೆ ಅಯ್ಯೋ ನಾನೊಬ್ಳೇನಾ ಈ ಥರ ಎಲ್ಲ ಅನುಭವಿಸೋದು ಅಂತ ಅನ್ನಿಸ್ತಿರುತ್ತೆ. ಆದರೆ ನೀವು ಯಾರಾದರೂ ಕಮೆಂಟ್ ಹಾಕಿದಾಗ ನನಗೆ ಸಮಾಧಾನ ಆಗುತ್ತೆ. ನನ್ನ ಜೊತೆಗೂ ತುಂಬ ಜನ ಇದ್ದಾರೆ ಅಂತ. ಹಾಗೆ ಇವತ್ತು ತಿಂಡಿ ಬಂದು ದೋಸೆ. ನಮ್ಮನೆಯವರು ಅದೇ ಸಾಗರ ಹೋಗ್ತೀನಿ, ಬೇಗ ತಿಂಡಿ ಮಾಡು ಅಂತ ಹೇಳಿದರು. ಅದಕ್ಕೆ ನಾನು ಬದನೆಕಾಯಿ ಸುಟ್ಬಿಟ್ಟು ಬದನೆಕಾಯಿ ಚಟ್ನಿ ಮಾಡಿದೆ. ಅದರ ರೆಸಿಪಿನ ನಾನು ಇನ್ನೊಂದ್ಸಲ ಯಾವತ್ತಾದರೂ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಾನು ಇನ್ನೂ ಒಂದು ಐಡಿಯಾ ಮಾಡೋಣ ಅಂತ ಇದ್ದೀನಿ. ಇನ್ನು ಯಾವತ್ತಾದರೂ ಈ ಥರ ಲಾಂಗ್ ವೀಡಿಯೋ ಹಾಕೋಕ್ಕಾಗದೇ ಇದ್ದರೆ ನಾನು ಬರೀ ರೆಸಿಪಿಗಳನ್ನ ಮಾತ್ರ ಇದೇ ಚಾನಲಲ್ಲೇ ಒಂದಿನ ಪೋಸ್ಟ್ ಮಾಡೋಣ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ಜನ ಆ ರೆಸಿಪಿಗಳನ್ನ ಹಾಕಿ ಅಂತಾರೆ. ಹಾಗೆ ಕೆಲಸಕ್ಕೆ ಬಂದಿದ್ರಲ್ವ, ನಮ್ಮ ಮನೆ ಕೆಲಸಕ್ಕೆ ಬರೋರು ಇಬ್ಬರು ಬಂದಿದ್ದರು. ಈ ಹೊರಗಡೆ ಕೆಲಸ ಮಾಡೋರು ಬೇರೆ ಇರ್ತಾರೆ. ಅವ್ರು ತಿಂಡಿ ಎಲ್ಲ ತಿಂದು ಬರ್ತಾರೆ. ಅವ್ರಿಗೆ ಬರೀ ನಾನು ಟೀ ಕೊಡ್ತೀನಿ. ಮಧ್ಯಾಹ್ನ ಒಂದು ಸ್ವಲ್ಪ ತುಂಬ ಬಿಸಿಲು ಇರುತ್ತೆ ಅಲ್ವಾ, ಮಜ್ಜಿಗೆ ಆಗಲಿ ಅಥವಾ ಜ್ಯೂಸ್ ಏನಾದರೂ ಅದನ್ನು ಮಾಡಿ ಕೊಡ್ತೀನಿ. ಆಮೇಲೆ ನಮ್ಮ ಮನೆಯವರು ಕೆಲಸದವ್ರು ಇದ್ದಾರಲ್ಲ, ಅವರಿಗೆ ಬರೀ ತಿಂಡಿ ಕೊಡ್ತೀಯಾ ಇಲ್ಲ ಹೋಟ್ಲಿಗೆ ಹೇಳಲ್ಲ ಅಂದರು. ದೋಸೆ ಹಿಟ್ಟಾದ್ರಿಂದ ಕೊಡ್ತೀನಿ ಅಂತ ಅಂದೆ. ಯಾಕಂದರೆ ನಾನು ರಾತ್ರಿಗೂ ಸೇರಿಸಿ ದೋಸೆ ಹಿಟ್ಟು ಮಾಡಿದ್ದೆ. ಆದರೆ ಬದನೆಕಾಯಿ ಚಟ್ನಿ ಮಾತ್ರ ಸ್ವಲ್ಪ ಕಮ್ಮಿ ಇತ್ತು. ಯಾಕಂದರೆ ನಾನು ಒಂದೇ ಬದನೆಕಾಯಿ ಸುಟ್ಟು ಮಾಡಿದ್ದೆ. ಅದು ಸಂಜೆಗೆ ಅಷ್ಟು ರುಚಿ ಅನಿಸಲ್ಲ. ಹಾಗಾಗಿ ಬೇಕಾದರೆ ಸಂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಒಂದೇ ಬದನೆಕಾಯ್ದು ಮಾಡಿದ್ದೆ. ಚಟ್ನಿ ಮಾತ್ರ ಒಂಚೂರು ಉಳಿಲಿಲ್ಲ. ಅದಷ್ಟು ಖಾಲಿನೇ ಆಗೋಯಿತು. ಮತ್ತು ಚಟ್ನಿ ಕೂಡ ತುಂಬಾ ಚೆನ್ನಾಗಾಗಿತ್ತು. ಅದಕ್ಕೆ ನಾನೊಂದು ಸ್ವಲ್ಪ ಕಾಯಿ ಚಟ್ನಿನ ಮಾಡಿದೆ. ಮತ್ತು ಖಾರ ಚಟ್ನಿ ಕೂಡ ಇತ್ತಲ್ವ, ಅದೆರಡೂ ಆಗುತ್ತೆ ಅಂತ ಈಗ ಫಸ್ಟು ಅಡುಗೆ ಮನೆನ ಒರೆಸ್ಕೊತಾ ಇದ್ದೀನಿ. ಅವ್ರು ಹೆಂಗಿದ್ರು 10 ಕಾಲು ಮೇಲೇ ತಿಂಡಿಗೆ ಬರೋದು. ಮತ್ತು ಇವರು ಹೋದ್ಮೇಲೆ ನಂಗೆ ಬೇರೆ ಏನೂ ಕೆಲಸ ಇರಲ್ಲ. ಹಾಗಾಗಿ ನೆಲನ ಒರೆಸ್ಕೊತಾ ಇದ್ದೀನಿ. ನಂದು ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು. ತಿಂಡಿ ತಿಂತೀರಾ ಅಂತ ಕೇಳಿದೆ. ಆಮೇಲೆ 10 ನಿಮಿಷ ಬಿಟ್ಟು ತಿಂತೀವಿ ಅಂತ ಹೇಳಿದ್ರು. ಅವ್ರು ಹೇಳೋದ್ರೊಳಗೆ ದೋಸೆ ಹೊಯ್ಯೋಣ ಅಂತ ಹೇಳಿ ದೋಸೆ ಹೊಯ್ತಾ ಇದ್ದೀನಿ. ಮತ್ತು ಅವ್ರ ಕೈ ಕಾಲು ಮುಖ ಎಲ್ಲ ತೊಳೆಯೋಷ್ಟೊತ್ತಿಗೆ ಒಂದು 1/4 ಗಂಟೆ ಆಗುತ್ತೆ. ಹಾಗಾಗಿ ನಾನು ಈಗ ಅವರಿಗೆ ದೋಸೆ ಹೊಯ್ತಾ ಇದ್ದೀನಿ. ಇವತ್ತು ದೋಸೆ ತುಂಬ ಚೆನ್ನಾಗಾಗಿತ್ತು. ಅಂದರೆ ತುಂಬ ಗರಿಗರಿಯಾಗಿ ಬಂದಿತ್ತು. ನನಗೆ ಈ ಥರ ಇಷ್ಟ ಆಗುತ್ತೆ. ನಮ್ಮ ಮನೆಯವರಿಗೆ ಸ್ವಲ್ಪ ಮೆತ್ತಗೆ ಇರೋದು ಇಷ್ಟ ಆಗುತ್ತೆ. ನನಗೆ ಇವತ್ತು ಅನ್ನಿಸ್ತು ಆಲೂಗಡ್ಡೆ ಪಲ್ಯ ಚಟ್ನಿ ಎಲ್ಲ ಆಗಿದ್ದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಅಂತ. ಹಾಗೆ ಅವರಿಗೆಲ್ಲ ತಿಂಡಿ ಕೊಟ್ಟು ಹಾಗೆ ಟೀನೂ ಕೂಡ ಕೊಟ್ಟು ಬಂದೆ. ಯಾಕೋ ಗೊತ್ತಿಲ್ಲ, ದೋಸೆ ತಿಂದಾಗ ನೀರು ಕುಡಿಬೇಕು ಅಂತ ಅನಿಸುತ್ತೆ ತುಂಬ. ಅದಕ್ಕೆ ಸ್ವಲ್ಪ ನೀರು ಕುಡಿತಾ ಇದ್ದೀನಿ. ಹಾಗೆ ನಮ್ಮ ಮನೆಯವರು ಕೂಡ ಬೇಗನೆ ಬಂದರು. ಬೇಗ ಕೆಲಸ ಮುಗೀತಂತೆ. ತುಂಬ ಕೆಲಸ ಏನು ಇರಲಿಲ್ಲ ಅವರಿಗೆ. 1 ಗಂಟೆ ಇಲ್ಲ ಅರ್ಧ ಗಂಟೆ ಕೆಲಸ ಮಾತ್ರ ಇತ್ತು. ಹಾಗಾಗಿ ನಾನು ಕೂಡ ಹೋಗೋಣ ಅಂತ ತುಂಬ ಅನ್ನಿಸ್ತು. ಆಮೇಲೆ ಮತ್ತು ಅವರು ಯಾಕೋ ಅಷ್ಟು ಇಷ್ಟಪಡಲಿಲ್ಲ. ಹಾಗಾಗಿ ಬೇಡ ಅಂದರು. ನನಗೆ ತುಂಬ ಒಂಥರ ಬಾಯಾರಿಕೆ ಆಗ್ತಾಯಿತ್ತು. ಅದಕ್ಕೆ ನಾನು ತುಂಬ ಹಾಗೆ ನೀರು ಕುಡಿಬೇಕು ಅಂತ ಅನಿಸಿದ್ರೆ ಒಂದು ಸ್ವಲ್ಪ ಬೆಲ್ಲ ಇರುತ್ತೆ ಗೊತ್ತಾ, ಅದನ್ನು ತಿಂದು ನಾನು ನೀರು ಕುಡಿತೀನಿ. ನಮ್ಮ ಊರಲ್ಲೆಲ್ಲ ಕೆಲಸದವರು ಉಪ್ಪಿನಕಾಯಿ ತಿಂದು ನೀರು ಕುಡಿತಾರೆ. ಆವಾಗ ಒಂಥರ ಸಮಾಧಾನ ಅನಿಸುತ್ತೆ. ಒಂದೊಂದ್ಸಲ ಎಷ್ಟೇ ನೀರು ಕುಡಿದ್ರೂ ಸಮಾಧಾನ ಅಂತ ಅನಿಸಲ್ವಲ್ಲ. ಆವಾಗ ಒಂದು ಸ್ವಲ್ಪ ಸಕ್ಕರೆ ಇಲ್ಲ ಚೂರು ಬೆಲ್ಲ ಬಾಯಿಗೆ ಹಾಕ್ಕೊಂಡು ನೀರು ಕುಡೀರಿ, ಎಷ್ಟು ಸಮಾಧಾನ ಆಗುತ್ತೆ ನೋಡಿ. ಇನ್ನೇನು ಸ್ನಾನಕ್ಕೆ ಹೋಗಬೇಕು. ಆ ಕೆಲಸದವ್ರ ಹತ್ರ ಮಾತಾಡ್ತಾ ನಿಂತ್ಕೊಂಡಿದ್ದೆ. ಬೇಗ ಕೆಲಸ ಆಗಿತ್ತಲ್ವ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ನಾನು ಕೆಲಸದವ್ರಿಗೂ ಮಜ್ಜಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕಾಗಿತ್ತು, ಹಾಕಿರಲಿಲ್ಲ. ಆಮೇಲೆ ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಮಜ್ಜಿಗೆ ಕೊಟ್ಟೆ. ಮತ್ತು ಗೋಡಂಬಿ ಕೂಡ ಖಾಲಿಯಾಗಿತ್ತು. ಹಾಗಾಗಿ ಗೋಡಂಬಿ ತೊಗೊಂಡು ಬಂದಿದ್ದಾರೆ. ಸಾಗರದಿಂದ ಬರಬೇಕಿದ್ರೆ ನಮ್ಮ ಮನೆಯವರು ನಿನ್ನೆ ನಾನು ಕಬ್ಬಿನಲ್ಲಿ ಕೇಳಿದ್ದೆ ಅಲ್ಲ, ಸಿಕ್ಕಿರಲಿಲ್ಲಲ್ಲ, ಅದಕ್ಕೆ ಇವತ್ತು ತೊಗೊಂಡು ಬಂದಿದ್ದಾರೆ. ಆದರೆ ಇದಿಷ್ಟಕ್ಕೆ 40 ರೂಪಾಯಿ ತೊಗೊಂಡ್ರಂತೆ. ಹಾಗೆ ನಾನು ಕೆಲಸದವರಿಗೂ ಕೂಡ ಮಜ್ಜಿಗೆನ ಕೊಟ್ಟೆ. ಕೇಳಿದೆ, ತುಂಬ ಬಿಸಿಲಿರುತ್ತೆ ಅಲ್ಲ, ಕುಡಿತೀವಿ ಅಂತ ಹೇಳಿದ್ರು. ಹಾಗಾಗಿ ಅವರಿಗೂ ಕೊಟ್ಟೆ. ಸಾರು ಬಂದು ಇವತ್ತು ತಿಳಿಸಾರು ಮಾಡಿದೆ. ಕೆಲಸದವ್ರು ಊಟಕ್ಕಿರಲ್ಲ, ಹಾಗಾಗಿ ಸ್ವಲ್ಪ ತಿಳಿಸಾರನ್ನ ಮಾಡಿದೆ. ಹಾಗೆ ಅನ್ನನೂ ಮಾಡಿದೆ. ಇದ್ರ ಜೊತೆಗೆ ಹಪ್ಪಳ ಅಥವಾ ಸೆಂಡಿಗೆ ಏನಾದರೂ ಕರ್ಕೊಳ್ಳೋಣ ಅಂತ. ಹಾಗೆಯೇ ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆ ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.